ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮುಂದುವರಿಸ್ತಾ ಇದ್ದೀನಿ. ಪ್ರಭಾವತಿ ಮತ್ತು ಪ್ರದ್ಯುಮ್ನರ ವಿವಾಹ ನಡೆಯುತ್ತೆ. ಎಲ್ಲ ವಿಜೃಂಭಣೆಯಿಂದಲೇ ನಡೆಯುತ್ತೆ. ಮದುವೆಯ ಅಂತ್ಯದಲ್ಲಿ ಸಾಲ್ವ ಮದುಮಗಳನ್ನು ಕರೀತಾನೆ. ಅವಳಿಗೆ ಏನೋ ಒಂದು ಆಜ್ಞೆಯನ್ನು ಕೊಡ್ತಾನೆ. ಆಜ್ಞೆಯನ್ನು ಹೊತ್ಕೊಂಡು ಬಂದ ಅವಳು ಮೊದಲಿನ ಹಾಗೆ ಸಂತೋಷವಾಗಿರೋದು ಪ್ರದ್ಯುಮ್ನನಿಗೆ ಕಂಡು ಬರೋದಿಲ್ಲ. ಯಾಕೆ ಈ ಥರ ಇದೆಯಾ ಅಂತ ಹೇಳಿದಾಗ, ಆ ರಾಜಾದಿರಾಜ ನನಗೇನೋ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದಾನೆ ಅಂಥೇಳಿ ಅವಳು ದುಃಖಿತಳಾಗೆ ಹೇಳ್ತಾಳೆ. ಆಯಿತು, ಆ ಅಪ್ಪಣೆ ಹಾಗೆ ನೀನು ನಡ್ಕೋ ಅಂತ ಕೂಡ ಅವನು ಹೇಳ್ತಾನೆ. ಆದರೆ ಅವಳಿಗೆ ಸಾಧ್ಯನೇ ಆಗೋದಿಲ್ಲ. ಒಂದು ಅಪ್ಪಣೆಯನ್ನು ಪಾಲಿಸಿ ತನ್ನ ಗಂಡನ ಕೊಲೆಗಾರಳಾಗಿ ತಾನು ಬದಲಾಗಬೇಕು. ಇಲ್ಲವೇ ಆ ಥರ ಮಾಡಲಿಲ್ಲ ಅಂದರೆ ಇಡೀ ಸಂಸಾರದ ಅಥವಾ ಇಡೀ ತನ್ನ ತಂದೆಯ ಕುಟುಂಬದ ನಾಶಕ್ಕೆ ತಾನೇ ಕಾರಣಳಾಗಿರಬೇಕು. ಏನು ಮಾಡಬೇಕು ಅಂತ ತೋಚದೆ ಅವಳು ತೊಳಲಾಟದಲ್ಲಿ ಗಂಡನ ಹತ್ತಿರಕ್ಕೆ ಬರ್ತಾಳೆ. ತಾನು ಅತ್ಯಂತ ಸುಖ ಜೀವನ ನಡೆಸ್ತಾ ಇದ್ದೀನಿ ಅನ್ನೋ ಕಲ್ಪನೆಯಲ್ಲಿ ಅವಳು ಗಂಡನ ಜೊತೆಗೆ ಇರ್ತಾಳೆ. ಆದರೆ ಏನು ಮಾಡಲೇಬೇಕು, ಏನಾದರೂ ರಾಜ ಕೊಟ್ಟಿದ್ದ ಆಜ್ಞೆಯನ್ನು ಪಾಲಿಸಲೇಬೇಕು ಅಂಥೇಳಿ ಅಂದ್ಕೊಳ್ತಾಳೆ. ತನ್ನ ಕೂದಲಿನಲ್ಲಿ ಅಡಗಿಸಿಕೊಂಡಿದ್ದಂತಹ ಒಂದು ಸಾಧನವನ್ನು ಹೊರಗಡೆಗೆ ತೆಗಿತಾಳೆ. ಅದು ಒಂದು ಚೂಪಾದ ತೆಳುವಾದ ಕಠಾರಿಯಾಗಿರುತ್ತೆ. ರಾಜನ ಆಜ್ಞೆಯನ್ನು ಪಾಲಿಸಲಿಕ್ಕೋಸ್ಕರ ಅವಳು ಪ್ರದ್ಯುಮ್ನನನ್ನು ಕೊಲ್ಲಲೇಬೇಕಾಗಿರುತ್ತೆ. ಅದು ತಾವಿಬ್ಬರು ಸುಖವಾಗಿ ಇರೋ ಸಮಯದಲ್ಲಿ. ಅವನು ಮೈ ಮರೆತಾಗ ಅವಳು ಆ ಕಠಾರಿಯಿಂದ ಗಂಡನ ಪ್ರಾಣವನ್ನು ಹೀರಬೇಕು. ಇದು ಆ ರಾಜಾದಿರಾಜನ ಅಪ್ಪಣೆ ಆಗಿರುತ್ತೆ. ಇದು ಅವಳಿಗೆ ನುಂಗಲಾರದ ಸುತ್ತಾಗಿರುತ್ತೆ. ಇಷ್ಟಪಟ್ಟು ಮದುವೆ ಮಾಡಿಕೊಂಡಿದ್ದಂತಹ ಹುಡುಗಿ ತನ್ನ ಗಂಡನನ್ನು ಕೊಲ್ಲಬೇಕು. ಅವನ ಕೊಲೆಗೆ ತಾನೇ ಕಾರಣಳಾಗಬೇಕು. ಇಲ್ಲವೇ ಮರುದಿನದ ಹೊತ್ತಿಗೆ ಅವಳ ತಾಯಿ, ತಂದೆ, ತಂಗಿಯರು ಎಲ್ಲರೂ ಕೂಡ ಸಾಯಿಸಿಬಿಡ್ತೀನಿ ಅಂತ ಕೂಡ ಇದೇ ರಾಜಾದಿರಾಜ ಅವಳಿಗೆ ಬೆದರಿಕೆ ಹಾಕಿರ್ತಾನೆ. ಏನು ಮಾಡಬೇಕು ತೋಚದೆ ಕೊನೆಗೆ ಕಟಾರಿಯನ್ನು ತೆಗೆದು ಪ್ರದ್ಯುಮ್ನನ ಎದೆಗೆ ಗುರಿ ಇಡ್ತಾಳೆ. ಆಗ ತಕ್ಷಣ ಅವನು ಅವಳ ಕೈಯನ್ನು ಭದ್ರವಾಗಿ ಹಿಡ್ಕೊಂಡಾಗ ಅವಳಿಗೆ ಅವನ ಮೇಲಿದ್ದ ಮೋಹನೇ ಮೇಲ್ಗೈ ಸಾಧಿಸುತ್ತೆ. ಇಲ್ಲ, ನಾನು ಈ ಕೊಲೆಯನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಜೋರಾಗಿ ಕೂಗ್ತಾಳೆ. ಆಗ ಪ್ರದ್ಯುಮ್ನ ಹೇಳ್ತಾನೆ, ನಿನಗೆ ನನ್ನನ್ನು ಕೊಲ್ಲಬೇಕು ಅಂತ ಅನಿಸಿದ್ರೆ ಕೊಂದುಬಿಡು. ಹೀಗೆ ತೊಳಲಾಟದಲ್ಲಿ ನೀನು ಹೆದರ್ಕೊಂಡು ಬಾಳೋದಕ್ಕೆ ಸಾಧ್ಯ ಇಲ್ಲ, ಕೊಂದುಬಿಡು ನನ್ನನ್ನು ಅಂತ ಹೇಳಿದಾಗ ಅವಳಿಗೆ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾನು ಈ ಕೆಲಸ ಮಾಡೋದ್ರಲ್ಲಿ ವಿಫಲಳಾಗ್ತೀನಿ. ಒಂದು ವೇಳೆ ನಾನು ಇದರಲ್ಲಿ ಸಫಲಳಾದರೆ ಎಂದೆಂದು ನನ್ನ ಗಂಡನನ್ನು ಕಳ್ಕೊಳ್ತೀನಿ ಅನ್ನೋ ಒಂದು ಮನಸ್ಸು ಅವಳಿಗೆ ಬರುತ್ತೆ. ಇನ್ನು ಪ್ರದ್ಯುಮ್ನ ಎದ್ದೇಳ್ತಾನೆ. ಅವಳು ಅಳ್ತಾನೇ ಇರ್ತಾಳೆ, ಬಿಕ್ಕತಾನೇ ಇರ್ತಾಳೆ. ಪ್ರದ್ಯುಮ್ನ ಅವಳ ಕೈಯಲ್ಲಿದ್ದ ತೆಳುವಾದ ಕಟಾರಿಯನ್ನು ತನ್ನ ಕೈಯಲ್ಲಿ ತಗೊಳ್ತಾನೆ. ಇನ್ನೊಂದು ಕೈಯಲ್ಲಿ ಅವಳನ್ನು ಹಿಡ್ಕೋತಾನೆ. ನನಗೆ ಗೊತ್ತಿದೆ, ನಿನ್ನನ್ನು ನಾನು ಪ್ರೀತಿಸೋ ಅಷ್ಟು ಬೇರೆ ಯಾರೂ ಪ್ರೀತಿಸೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಿನಗೆ ನನ್ನನ್ನು ಕೊಲ್ಲಬೇಕು ಅಂತ ಮನಸ್ಸಿದ್ರೆ ಕೊಂದುಬಿಡು ಅಂತ ಮತ್ತೆ ಹೇಳಿದಾಗ ಅವಳ ಕೈಲಿ ಸಾಧ್ಯನೇ ಆಗೋದಿಲ್ಲ. ಇಲ್ಲ, ನಾನು ಎಲ್ಲರಿಗೂ ಕಷ್ಟಗಳನ್ನೇ ತಂದು ಕೊಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಅಂತ ಹೇಳಿದಾಗ, ಆ ಭಯ ಬಿಟ್ಬಿಡು, ಇನ್ನೂ ಸಾಯೋದಾದರೆ ನಾವು ಒಟ್ಟಿಗೆ ಸಾಯೋಣ ಅಂತ ಕೂಡ ಆ ಪ್ರದ್ಯುಮ್ನ ಹೇಳ್ತಾನೆ. ಅವಳಿಗೆ ಒಂದು ರೀತಿಯ ಹತಾಶೆ ಬರುತ್ತೆ. ಏಕೆಂದರೆ ಈ ರಾಜಾದಿರಾಜನ ಕುಲಾಚಾರವನ್ನು ಮೀರೋ ಧೈರ್ಯ ನನಗೆ ಇಲ್ಲವಲ್ಲ, ಏನು ಮಾಡಬೇಕು ಅಂತ ಹೇಳಿದಾಗ ಪ್ರದ್ಯುಮ್ನ ಹೇಳ್ತಾನೆ, ಇನ್ನು ಈಗಿನಿಂದ ಬೆಳಕು ಹರಿಯೋವರೆಗೂ ಕೂಡ ನಾವು ತಪ್ಪಿಸ್ಕೊಂಡು ಹೋಗೋ ದಾರಿಯನ್ನು ಹುಡುಕಬೇಕು. ಹೊರಟು ಬಿಡೋಣ ಇಲ್ಲಿಂದ, ಬೆಳಕು ಹರಿಯೋಷ್ಟರಲ್ಲಿ ಇಲ್ಲಿಂದ ಹೊರಟು ಬಿಡೋಣ ಅಂಥೇಳಿ ತನ್ನ ಹೆಂಡತಿಗೆ ಹೇಳ್ತಾನೆ. ಬೇರೆ ದಾರಿನೇ ಇಲ್ಲ, ನಾವು ಇವಾಗ ಏನು ಮಾಡಬೇಕು ಅಂತಲೇ ನನಗೆ ತೋಚ್ತಾ ಇಲ್ಲ ಅಂತ ಆ ಹೊಸ ಮದುಮಗಳು ಹೇಳ್ತಾಳೆ. ಆಗ ಪ್ರದ್ಯುಮ್ನ ಹೇಳ್ತಾನೆ, ಮಧ್ಯರಾತ್ರಿ ಹೊತ್ತಿಗೆ ಏನಾದರೂ ಪರಿಹಾರ ಸಿಕ್ಕುತ್ತೆ ಅನಿಸುತ್ತೆ. ಮಧ್ಯರಾತ್ರಿಗೆ ನಗಾರಿ ಸದ್ದಾಗುತ್ತಲ್ಲ, ಅಷ್ಟೊತ್ತಿಗೆ ನಾವು ಇಲ್ಲಿಂದ ಹೊರಡೋಣ, ಸಿದ್ಧಳಾಗು ಅಂತ ಹೇಳಿದಾಗ ಆ ಪ್ರಭಾವತಿ ಹೇಳ್ತಾಳೆ, ಏನೇ ತೊಂದರೆ ಬಂದ್ರೂ ನಿನ್ನ ಮಾತೆ ಕೈ ಬಿಡೋದಿಲ್ಲ ಅಂತ ನೀನು ಹೇಳಿದೆಯಲ್ಲ, ಆ ಮಾತೆ ಎಲ್ಲಿ ಹೋಗಿದ್ದಾಳೀಗ ಅಂತ ಕೇಳಿದಾಗ ಈ ಪ್ರದ್ಯುಮ್ನ ಹೇಳ್ತಾನೆ, ನೋಡು, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಏನು ಮಾಡಲ್ಲ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ನನ್ನ ತಂದೆ ಮೇಲೆ ಬಹಳ ವಿಶ್ವಾಸ ಇದೆ, ಹಾಗೆ ನನ್ನ ಮಾತೆ ಮೇಲೂ ಕೂಡ ವಿಶ್ವಾಸ ಇದೆ. ಅವ್ರು ಹೇಗೋ ಮಾಡ್ತಾರೆ, ನಮ್ಮನ್ನು ಕಾಪಾಡ್ತಾರೆ, ನೀನು ಭಯವನ್ನು ಬಿಡು ಅಂತ ಹೇಳ್ಬಿಟ್ಟು ಹೆಂಡತಿಗೆ ಹೇಳ್ತಾನೆ. ಯಾರೇ ತೊಂದರೆಗೆ ಸಿಕ್ಕಿದ್ರೂ ಕೂಡ ಮೊದಲು ನನ್ನ ತಂದೆಯನ್ನು
ಕೇಳ್ಕೊತಾರೆ. ನನ್ನ ತಂದೆನೇ ಬಂದು ಅವರನ್ನು ಕಾಪಾಡ್ತಾರೆ. ಈಗ ನನ್ನನ್ನು ಕಾಪಾಡಲಿಕ್ಕೂ ಅಪ್ಪ ಬಂದೇ ಬರ್ತಾರೆ ಅಂತ ಒಂದು ಭರವಸೆ ಪ್ರದ್ಯುಮ್ನಲ್ಲಿ ಇರುತ್ತೆ. ಅದನ್ನೇ ಅವನು ಪ್ರಭಾವತಿಗೂ ಕೂಡ ಹೇಳ್ತಾನೆ. ಆಗ ಇದಕ್ಕಿದ್ದ ಹಾಗೆ ಅಲ್ಲಿ ವಜ್ರನಾಭ ಧಾವಿಸಿ ಬರ್ತಾನೆ. ಅವನ ಕೈಯಲ್ಲಿ ಒಂದು ಬಿಚ್ಚುಗತ್ತಿ ಇರುತ್ತೆ. ಆಮೇಲೆ ಹೇಳ್ತಾನೆ, ನೋಡು ನೀನು ಎಲ್ಲಿದೆಯೋ ಅಲ್ಲೇ ನಿಂತ್ಕೋ. ಈಗ ನೀನು ಮತ್ತು ಪ್ರದ್ಯುಮ್ನ ಅಂದರೆ ಪ್ರಭಾವತಿಗೆ ಹೇಳೋದಿದು, ಇಬ್ಬರು ಕೂಡ ಎಲ್ಲಿದ್ದೀರೋ ಅಲ್ಲೇ ಇರ್ರಿ, ನಿಮ್ಮ ಕಾಲ ಈಗ ಮುಗಿತಾ ಬಂದಿದೆ ಅಂತ ಹೇಳಿಬಿಟ್ಟು ಬಿಚ್ಚುಗತ್ತಿಯನ್ನು ಜಳಪಿಸ್ತಾ ಬರ್ತಾನೆ. ಏನು ಮಾಡಬೇಕು ಅಂತ ಪ್ರದ್ಯುಮ್ನಿಗೆ ತೋಚೋದಿಲ್ಲ. ಏಕೆಂದರೆ ಅವನ ಹತ್ರ ಬರೀ ಸಣ್ಣ ಕಠಾರಿ ಇರುತ್ತೆ, ಅದು ಪ್ರಭಾವತಿಯ ಕಠಾರಿ. ಇನ್ನು ವಜ್ರನಾಭನ ಹತ್ರ ಉದ್ದನೆಯ ಬಿಚ್ಚುಗತ್ತಿ ಇರುತ್ತೆ. ಇಷ್ಟು ಸಣ್ಣ ಒಂದು ಸಾಧನದಿಂದ ಅವನನ್ನು ಎದುರಿಸೋದು ಹೇಗೆ ಅಂತ ಪ್ರದ್ಯುಮ್ನಿಗೆ ತೋಚೋದಿಲ್ಲ. ಆಗ ಕತ್ತಲೆಯ ಒಳಗಿಂದ ಇನ್ನೂ ಇಬ್ಬರು ಕಾವಲುಗಾರರು ಬರ್ತಾರೆ. ಅವರು ಕೂಡ ಪ್ರದ್ಯುಮ್ನನ ಮೇಲೆ ಬೀಳಕ್ಕೆ ಸಿದ್ಧರಾಗಿ ಬರ್ತಾರೆ. ಆಗ ವಜ್ರನಾಭ ಹೇಳ್ತಾನೆ, ನೋಡು ಪೆದ್ದನ ಹಾಗೆ ನಿಂತ್ಕೋಬೇಡ, ನೀನು ನನ್ನನ್ನು ಹಿಡ್ಕೋ, ನನ್ನನ್ನು ಕೆಳಕ್ಕೆ ಕೆಡುವು ಅಂತ. ತಕ್ಷಣ ವಜ್ರನಾಭನ ಮಾತು ಪ್ರದ್ಯುಮ್ನಿಗೆ ಗೊತ್ತಾಗುತ್ತೆ. ಅಂದರೆ ಇವನು ನಿಜವಾಗ್ಲೂ ನನ್ನನ್ನು ಕೊಲ್ಲಲಿಕ್ಕೆ ಬಂದಿಲ್ಲ ಅಂತ ಅನ್ನಿಸಿ ತಕ್ಷಣ ಅವನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಷ್ಟರಲ್ಲೇ ವಜ್ರನಾಭ ಒಂದು ಕೈಯಲ್ಲಿ ಪ್ರದ್ಯುಮ್ನನ್ನು ಹಿಡ್ಕೊಳ್ತಾನೆ, ಇನ್ನೊಂದರಲ್ಲಿ ನಡುಗೋ ಕತ್ತಿಯನ್ನು ತಾನೇ ಕೆಳಕ್ಕೆ ಜಾರಿ ಬಿಡ್ತಾನೆ. ಆಗ ಪ್ರದ್ಯುಮ್ನಿಗೆ ವಜ್ರನಾಭನ ಆಟ ಗೊತ್ತಾಗುತ್ತೆ. ಅಂದರೆ ಅವನನ್ನು ನಿರಾಯುಧನನ್ನಾಗಿ ಮಾಡಿ ಅವನನ್ನು ಸೋಲಿಸ್ದ ಅನ್ನೋ ಹಾಗೆ ಅಲ್ಲಿದ್ದಂತಹ ಕಾವಲುಗಾರರಿಗೆ ಗೊತ್ತಾಗೋ ಹಾಗೆ ಇವನು ಮಾಡಬೇಕಾಗಿರುತ್ತೆ. ಇನ್ನು ಈ ಪ್ರದ್ಯುಮ್ನ ಸುಲಭವಾಗಿ ವಜ್ರನಾಭನನ್ನು ನೆಲಕ್ಕೆ ಬೀಳಿಸ್ತಾನೆ. ಅವನ ಎದೆ ಮೇಲೆ ಕೂತ್ಕೊಳ್ತಾನೆ. ಕಾವಲಿನ ಆಳುಗಳು ವಜ್ರನಾಭನ ರಕ್ಷಣೆಗೆ ಯಾವ ಪ್ರಯತ್ನವನ್ನು ಮಾಡದೆ ಸುಮ್ಮನೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಅಲ್ಲಿಂದ ಓಡಿ ಹೋಗ್ತಾರೆ. ಆಗ ವಜ್ರನಾಭ ಹೇಳ್ತಾನೆ, ಪ್ರದ್ಯುಮ್ನ ನನ್ನನ್ನು ಕೊಲ್ಲಬೇಡ, ದಯವಿಟ್ಟು ಕೊಲ್ಲಬೇಡ ಅಂತ ಕೂಗ್ತಾ ಇರ್ತಾನೆ. ಅಂದರೆ ಅವನಿಗೆ ಅಳಿಯ ತನ್ನನ್ನು ಕೊಲ್ಲೋದಿಲ್ಲ ಅಂತಲೂ ಗೊತ್ತಿರುತ್ತೆ. ಕೇಳಿಸ್ಕೊಂಡ ಕಾವಲುಗಾರರು ಎಲ್ಲರೂ ಕೂಡ ಅಳಿಯ ಮತ್ತು ಮಾವ ಒಬ್ರನ್ನೊಬ್ರು ಕೊಲ್ಲೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಿಲ್ಬಿಟ್ಟು ಅವನು ಆ ಥರ ಮಾತಾಡ್ತಾ ಇರ್ತಾನೆ. ಈಗ ಇದೆಲ್ಲ ಸ್ಪಷ್ಟವಾಗಿ ಪ್ರದ್ಯುಮ್ನಿಗೆ ಅರ್ಥ ಆಗುತ್ತೆ. ಬೇಕಂತಲೇ ಅವನು ವಜ್ರನಾಭನಿಗೆ ಒಂದೆರಡು ಏಟು ಕೊಡ್ತಾನೆ. ವಜ್ರನಾಭನು ಕಷ್ಟಪಟ್ಟು ಪ್ರದ್ಯುಮ್ನನ ಮೇಲೆ ಕೈ ಮಾಡ್ತಾನೆ. ಆನಂತರ ತಾನು ಸೊಂಟಕ್ಕೆ ಸುತ್ತಕೊಂಡಿದ್ದ ಹಗ್ಗವನ್ನು ಪ್ರದ್ಯುಮ್ನನ ಕೈಗೆ ಕೊಟ್ಟು, ಈ ಹಗ್ಗದಿಂದ ನನ್ನನ್ನು ಕಟ್ ಹಾಕು ಅಂತ ಕೂಡ ಹೇಳ್ತಾನೆ. ಆಗ ಅಲ್ಲಿದ್ದ ಕತ್ತಲೆಯನ್ನು ಬೀಸ್ಕೊಂಡು ಒಬ್ಬ ಹೊಸ ವ್ಯಕ್ತಿ ಹೊರಗಡೆಗೆ ಬರುತ್ತೆ. ಅದು ಒಬ್ಬ ಕಾಡು ಹೆಂಗಸಾಗಿರುತ್ತೆ. ಆ ಹೆಂಗಸು ಎಲೆಗಳನ್ನು ತನ್ನ ಸೊಂಟಕ್ಕೆ ಸುತ್ತಕೊಂಡಿರ್ತಾಳೆ. ಅವಳನ್ನು ನೋಡಿ ಪ್ರಭಾವತಿಗೆ ದಂಗು ಬಡದಾಗೆ ಆಗುತ್ತೆ. ಆದರೆ ಆ ಹೆಂಗಸು ನೇರವಾಗಿ ಪ್ರದ್ಯುಮ್ನನ ಹತ್ತಿರಕ್ಕೆ ಬರ್ತಾಳೆ. ಚಿಂತೆ ಮಾಡಬೇಡ ಮಗು, ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ಅಂತೇಳಿ ಹೇಳ್ತಾಳೆ. ಅವಳೇ ಮಾಯಾವತಿ ಆಗಿರ್ತಾಳೆ. ವಜ್ರನಾಭ ಮಧ್ಯೆ ಬಾಯಿ ಹಾಕ್ತಾನೆ, ಚಿಂತೆ ಮಾಡಬೇಡ ಪ್ರದ್ಯುಮ್ನ, ಈಗ ರಾಜಾದಿರಾಜ ಪುಷ್ಕರಾವರ್ತಕ್ಕೆ ಹೋಗಿದ್ದಾನೆ. ಈ ಪ್ರದೇಶವನ್ನು ಯಾದವ ಮುಖ್ಯಸ್ಥರು ಮುತ್ತಿಗೆ ಹಾಕ್ಕೊಂಡಿದ್ದಾರೆ. ಮಾತೃಕೋವಕವನ್ನು ನನ್ನ ಅಧೀನದಲ್ಲಿ ಬಿಟ್ಟು ಹೋಗಿದ್ದಾನೆ. ನನ್ನ ಈ ಅಧಿಕಾರದಲ್ಲಿ ಮೊದಲನೇ ಕೆಲಸ ಅಂದರೆ ನಿನ್ನನ್ನು ಸೆರೆ ಹಿಡಿಯೋದು. ಆದರೆ ನಾನು ನಿನ್ನನ್ನು ಸೆರೆ ಹಿಡಿಯೋದಿಲ್ಲ. ನೀನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇಲ್ಲಿಂದ ನನ್ನ ಮಗಳ ಜೊತೆಗೆ ಓಡಿ ಹೋಗು ಅಂತೇಳಿ ಹೇಳ್ತಾನೆ. ಆಗ ಮಾಯಾವತಿಯನ್ನು ನೋಡ್ತಾ ಪ್ರಭಾವತಿ ಕೇಳ್ತಾಳೆ, ಯಾರು ಈ ಹೆಂಗಸು ಅಂತ. ಆಗ ಪ್ರದ್ಯುಮ್ನ ಹೇಳ್ತಾನೆ, ನಾನು ನಿಂಗೆ ಹೇಳಿದ್ನಲ್ಲ ಮಾತೆ ಅಂತ, ಅವಳೇ ಇವಳು ನಮ್ಮನ್ನು ಕಾಪಾಡಲಿಕ್ಕೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆದರೆ ಪ್ರದ್ಯುಮ್ನ ಮಾತು ಪ್ರಭಾವತಿಗೆ ಅರ್ಥ ಆಗೋದಿಲ್ಲ. ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟುಬಿಡು ಅಂತ ಆ ಹೆಣ್ಮಗಳನ್ನ ನೋಡಿ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಆ ಬಂದಿದ್ದ ಆ ಮಾಯಾವತಿ, ಅಳು ನಿಲ್ಲಿಸು, ನೀನು ಇಲ್ಲಿ ನಿಂತ್ಕೊಂಡಿದ್ಯಾ, ನೀನೇನು ಮಗು ಅಲ್ಲ ಅಂತ ಹೇಳಿಬಿಟ್ಟು ಪ್ರಭಾವತಿಗೆ ಒಂದು ಏಟನ್ನು ಕೊಡ್ತಾಳೆ. ಇವಳಿಗೆ ಆ ತಾಯಿಯ ರೀತಿ ನೀತಿಗಳ ಅನುಭವ ಇರೋದಿಲ್ಲ. ಅಳು ಬರುತ್ತೆ. ನಾನು ಇವನ ಹೆಂಡತಿ ಅಂತೇಳಿ ಕೂಡ ಹೇಳ್ತಾಳೆ. ಆಗ ಆ ತಾಯಿ ಹೇಳ್ತಾಳೆ, ನೋಡು ನೀನು ಏನಂತ ಅಂದ್ಕೊಂಡಿದ್ಯೋ ಗೊತ್ತಿಲ್ಲ, ನಾನು ಇವನಿಗೆ ಅನೇಕ ವರ್ಷ ತಾಯಿಯಾಗಿದ್ದೆ ಅಂತ ಹೇಳಿಬಿಟ್ಟು ನಾನು ನಿಮ್ಮನ್ನು ಕಾಪಾಡಲಿಕ್ಕೆ ಬಂದಿದ್ದೀನಿ, ಚಿಂತೆ ಮಾಡಬೇಡ, ಅವನು ನನ್ನನ್ನು ಕೂಡ ಮದುವೆ ಆಗಿದ್ದಾನೆ ಅಂಥೇಳಿ ಹೇಳ್ತಾಳೆ. ಪ್ರದ್ಯುಮ್ನನ್ನು ಕೊಲ್ಲಕ್ಕೆ ಅಂತ ಪ್ರಯತ್ನ ಮಾಡ್ತೀಯಲ್ಲ, ಈ ಅಪ್ಪಣೆ ಅವಾಗೆಲ್ಲ ಹೋಗಿತ್ತು. ನಾನು ಸಮಯಕ್ಕೆ ಸರಿಯಾಗಿ ಬರದೇ ಹೋಗಿದ್ದಿದ್ರೆ ಅವನನ್ನು ಯಾವಾಗಲೂ ಸಾಯಿಸಿಬಿಡ್ತಾ ಇದ್ದ. ಮರಳುಗಾಡಿನಿಂದ ಇವನ್ನ ಹೊರಗಡೆಗೆ ಹೇಗೆ ಸಾಗಿಸೋದು, ನಂಗೆ ಅದೇ ಯೋಚನೆ ಆಗಿದೆ ಅಂತ ಕೂಡ ವಜ್ರನಾಭ ಹೇಳಿದಾಗ
ಆ ತಾಯಿ ಹೇಳ್ತಾಳೆ, ನೀನೇನು ಯೋಚನೆ ಮಾಡಬೇಡ, ನಾನು ಅವನನ್ನು ಹೊರಗಡೆ ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಕೂಡ ಹೇಳ್ತಾಳೆ. ಆಮೇಲೆ ವಜ್ರನಾಭ ತಾನು ಅಂದ್ಕೊಂಡಿದ್ದ ತಂತ್ರವನ್ನು ಸಿದ್ಧಗೊಳಿಸಿರ್ತಾನೆ. ಮಾತೃಕೋಬಕದಿಂದ ಹೊರಗಡೆ ಹೋಗೋಕ್ಕೆ ಸಿದ್ಧವಾಗೋಕ್ಕೆ ಒಂಟೆ ಸವಾರರು ನಿಂತಿರ್ತಾರೆ. ಪ್ರಭಾವತಿ ಪ್ರದ್ಯುಮ್ನ ಕೈಗಳನ್ನ ಹಿಡ್ಕೊಂಡು ಅಳ್ತಾಳೆ. ಅಮ್ಮನ್ನ ಅಪ್ಪನ್ನ ಇಲ್ಲೇ ಬಿಟ್ಟು ಹೋಗಬೇಕಾ ಅಂತ ಕೇಳಿದಾಗ ಆಗ ಆ ತಾಯಿ ಹೇಳ್ತಾಳೆ, ನೋಡು, ನೀನು ದಡ್ಡ ಹುಡುಗಿ ಥರ ಆಡಬೇಡ, ಅಳೋಕ್ಕೂ ಕೂಡ ಒಂದು ಸಮಯ ಇದೆ, ಕೆಲಸ ಮಾಡೋಕ್ಕೂ ಕೂಡ ಒಂದು ವೇಳೆ ಇದೆ, ಮೌನವಾಗಿ ನರಳೋಕ್ಕೂ ಕೂಡ ಒಂದು ವೇಳೆ ಅಂತ ಇರುತ್ತೆ. ಈಗ ಆ ಮೂರೂ ಸಂದರ್ಭ ನಿನ್ನ ಮುಂದಿದೆ, ನೀನು ಮೊದಲಿನ ಹಾಗೆ ಆಡೋ ಹಾಗಿಲ್ಲ, ನಾವು ಈಗ ಇರೋ ಅಪಾಯ ಎಂಥದ್ದು ಅಂತ ನಿನಗೆ ಅರ್ಥ ಆಗ್ತಿಲ್ಲ, ನಾಳೆ ಹೊತ್ತಿಗೆ ಆ ರಾಜಾದಿರಾಜ ಬಂದು ಬಿಡ್ತಾನೆ, ಅಷ್ಟರಲ್ಲಿ ನಾವು ತಪ್ಪಿಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ವಜ್ರನಾಭನಿಗೂ ಕೂಡ ಸ್ಪಷ್ಟವಾಗಿ ಏನು ನಡೀತಾ ಇದೆ ಅಂತ ಅರ್ಥ ಆಗುತ್ತೆ. ಈ ಯಾದವ ನನ್ನನ್ನು ಇಬ್ಬಂದಿಗೆ ಸಿಕ್ಕಿಸ್ಬಿಟ್ಟಿದ್ದಾನೆ, ನನ್ನ ಹೆಂಡತಿ ವಿಧವೆ ಆಗಬೇಕು ಅಥವಾ ನನ್ನ ಮಗಳು ವಿಧವೆ ಆಗಬೇಕು ಅಂತ ವಜ್ರನಾಭ ಹೇಳ್ತಾನೆ. ಆಗ ಪ್ರದ್ಯುಮ್ನ ಹೇಳ್ತಾನೆ, ಆದರೆ ಅವರ ಕಟ್ಟಪ್ಪಣೆಯನ್ನು ನನ್ನ ಮೇಲೆ ಬಳಸೋದ್ರಲ್ಲಿ ನೀವು ಸೋತ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ವಜ್ರನಾಭ ಕೂಡ ನಗುತ್ತಾನೆ, ಇಲ್ಲ, ಆ ರಾಜಾದಿರಾಜನ ಆಜ್ಞೆಯನ್ನು ನಾನು ಪರಿಪಾಲಿಸೋದಿಲ್ಲ, ನೀನು ತಪ್ಪಿಸ್ಕೊಂಡು ಇಲ್ಲಿ ಹೊರಟು ಹೋಗ್ಬಿಡು, ಇಲ್ಲಿಂದ ಮಗಳ ಜೊತೆಗೆ ಹೋಗು ಅಂಥೇಳಿ ಮತ್ತೆ ಬಲವಂತ ಮಾಡ್ತಾನೆ. ಆಗ ಪ್ರದ್ಯುಮ್ನ ಹೇಳ್ತಾನೆ, ಅದೆಲ್ಲ ಸರಿ ಹೋಯಿತು, ಆದರೆ ನಾನು ಬಂದ ಕಾರ್ಯನೇ ಮುಕ್ತಾಯ ಆಗಲಿಲ್ಲ. ನಾನು ಬಂದಿದ್ದು ನನ್ನ ತಾತ ವಸುದೇವ ಎಲ್ಲಿದ್ದಾರೆ, ಹೇಗಿದ್ದಾರೆ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದು, ಆದರೆ ಅವರ ಸುಳಿವು ಕೂಡ ನನಗೆ ಸಿಕ್ಕಲಿಲ್ಲ ಅಂತ ಹೇಳಿಬಿಟ್ಟು ಅವನು ವ್ಯಥೆ ಪಡ್ತಾನೆ. ಆಗ ವಜ್ರನಾಭ ಅವನನ್ನು ಸಮಾಧಾನ ಮಾಡ್ತಾನೆ. ಇಲ್ಲೇ ಒಂದು ಕಡೆಯಲ್ಲೋ ಸೆರೆಯಲ್ಲಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ, ನಾನು ಅದ್ರ ವ್ಯವಸ್ಥೆಯನ್ನು ಮಾಡ್ತೀನಿ, ನೀನು ಚಿಂತೆ ಮಾಡದೆ ಮೊದಲು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅಂಥೇಳಿ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ಆದರೆ ಇಲ್ಲಿ ಒಂದು ವಿಷಯ ಹೇಳಬೇಕಾಗಿದೆ. ಏನು ಅಂತಂದರೆ, KM ಮುನ್ಷಿ ಅವರ ಕೃಷ್ಣಾವತಾರ ಭಾಗಗಳು 9 ಭಾಗಗಳನ್ನು ಇಲ್ಲಿಗೆ ಮುಗಿಸಿದ್ದೀನಿ. ಈ ಘಟ್ಟಕ್ಕೆ ಅವರು ಕಥೆಯನ್ನು ಮುಕ್ತಾಯ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಕತೆ ಬಹಳನೇ ಇದೆ, ಆದರೆ ಅವರ ಲೇಖನೆಯಿಂದ ಬಂದ ಕತೆ ಮುಕ್ತಾಯ ಆಗಿದೆ. ಮುಂದಿನ ಕಥೆಗಳನ್ನು ಬೇರೆ ಪುಸ್ತಕಗಳಿಂದ ಆಯ್ದು ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಇದರ ಸವಿ ಬೇರೆದರ ಸವಿ ಬೇರೆ ಇರುತ್ತೆ. ಹಾಗಾಗಿ ಕಥೆಯ ಓಟಕ್ಕೆ ಒಂದು ಸರಿ ಹೋಗಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಕಥೆಯನ್ನು ಇಲ್ಲಿಗೆ ನಿಲ್ಲಿಸಿದ್ದೀನಿ. ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ಕಥೆಯೊಂದಿಗೆ ಬರ್ತೀನಿ. ಅದಕ್ಕೂ ನಿಮ್ಮ ಸಹಕಾರ, ಪ್ರೋತ್ಸಾಹ ಇರಲಿ. ಎಲ್ಲರಿಗೂ ಧನ್ಯವಾದಗಳು. ಸಾಧ್ಯವಾದರೆ ಎಲ್ಲರೂ ಈ ಪುಸ್ತಕವನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು.